ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ನಯನ ಸುರೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನಂಡೆ ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಅಂದರೆ ಕಿಚನಿಂದ ಸ್ಟಾರ್ಟ್ ಆಗಿದೆ. ತರಕಾರಿ ಹೆಚ್ಕೊತಾ ಇದ್ದೀನಿ ಆಲೂಗೆಡ್ಡೆ ಪಲ್ಯ ಮಾಡೋಕ್ಕೆ. ದೋಸೆ ಹಿಟ್ಟು ರೆಡಿಯಾಗಿದೆ, ಚಟ್ನಿ ಮಾಡಿ ಇದನ್ನು ಆಲೂಗೆಡ್ಡೆ ಪಲ್ಯ ಮಾಡಿದರೆ ಮುಗೀತು. ಈಗ ಆಲೂಗೆಡ್ಡೆ ಕಟ್ ಮಾಡ್ತಾಯಿದ್ದೀನಿ. ಕುಕ್ಕರಿಗೆ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ವಿಷಲ್ ಹಾಕ್ಸಿದ್ರೆ ಆಯಿತು. ಅಷ್ಟರಲ್ಲಿ ಚಟ್ನಿ ಮಾಡ್ಕೊಳ್ಳೋಣ. ಚಟ್ನಿಗೆ ಏನು ಬೇಕೋ ಅದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು, ಆಲ್ಮೋಸ್ಟ್ ಅಡುಗೆ ಮಾಡೋರಿಗೆಲ್ಲ ಗೊತ್ತಿರುತ್ತೆ ಚಟ್ನಿಗೆ ಏನೇನು ಬೇಕು ಅಂತೇಳಿ. ಆದರೂ ಸ್ಕ್ರೀನ್ ಮೇಲೆ ಹಂಗೆ ಹಾಕಿರ್ತೀನಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀನಿ ಅಂತೇಳಿ. ಲಾಸ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈಗ ಚಟ್ನಿನ ರುಬ್ಕೋಬೇಕು ಚೆನ್ನಾಗಿ. ನಿಮಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಹರ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಚಟ್ನಿ. ನೋಡ್ಕೊಂಡು ಹರ್ಕೋಬೇಕು ಯಾವ ಥರ ಬೇಕು ಅಂತೇಳಿ. ನಾನಂತೂ ತುಂಬ ಸಣ್ಣಗೆ ಹರಿದಿರ್ತೀನಿ. ಇವಾಗ ಆಲೂಗಡ್ಡೆ ಪಲ್ಯಕ್ಕೆ ಬಾಣಲಿಗೆ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಕರಿಬೇವಿನ ಸೊಪ್ಪು ಹಾಕಿ, ಹಸಿಮೆಣ್ಸಿನ್ಕಾಯಿ ಹಾಕಿ, ಟೊಮೊಟೊ ಹಾಕಿ, ಈರುಳ್ಳಿ ಹಾಕಿ, ಒಂದು ಸ್ವಲ್ಪ ಉಪ್ಪು ಹಾಕಿ, ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈರುಳ್ಳಿ ಟೊಮೊಟೊ ಚೆನ್ನಾಗಿ ಕಂದೋ ಥರ ಬಾಡಿಸ್ಕೋಬೇಕು. ಅದಾದಮೇಲೆ ಆಲೂಗಡ್ಡೆ ಹಾಕಿದ್ದೀನಿ. ಇವಾಗ ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಹಾಕಿ ಕಚಪಚ ಅಂತ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಇವಾಗ ದೋಸೆ ಹಾಕೋಣ. ದೋಸೆ ಹಂಚಿಟ್ಟಿದ್ದೀನಿ, ಕಾದಿದೆ ದೋಸೆ ಹಂಚು. ದೋಸೆ ಹಾಕಬೇಕು. ನನಗಷ್ಟು ಚೆನ್ನಾಗಿ ದೋಸೆ ಹಾಕೋಕ್ಕೆ ಬರಲ್ಲ, ಹೆಂಗೆ ಬರುತ್ತೋ ಆ ಥರ ಹಾಕ್ತೀನಿ. ಹೆಂಗಿದ್ರೂ ಮುರ್ಕೊಂಡೇ ತಿನ್ನೋದಲ್ಲ ಅಂತೇಳಿ. ಅಡುಗೆ ಎಲ್ಲ ಆಗಿದೆ. ಇವಾಗ ಪೂಜೆ ಮಾಡೋ ಟೈಮು. ನನ್ನ ಫೇವ್ರೆಟ್ ಟೈಮ್ ಅಂದರೆ ಪೂಜೆ. ನನಗೆ ಏನೇನು ಕೊಡಬೇಕು ಅದನ್ನೆಲ್ಲ ನನಗೆ ದೇವರು ಕೊಟ್ಟಿದ್ದಾರೆ. ಅದಕ್ಕೆ ನಾನು ದೇವರಿಗೆ ಯಾವಾಗಲೂ ಗ್ರ್ಯಾಟಿಟ್ಯೂಡ್ ಆಗಿ ಇರೋಕ್ಕೆ ಇಷ್ಟಪಡ್ತೀನಿ. ನೀವು ಅಷ್ಟೇ, ನಿಮ್ಮ ಹತ್ರ ಅದಿಲ್ಲ ಇದಿಲ್ಲ ಅಂತೇಳಿ ಏನೂ ಯೋಚನೆ ಮಾಡಬೇಡಿ. ನಿಮಗೇನು ಬೇಕು ಅದನ್ನೆಲ್ಲ ಲೇಟಾದರೂ ಪರವಾಗಿಲ್ಲ, ದೇವರು ಕೊಟ್ಟಿರ್ತಾರೆ. ಆದರೆ ನಿಮಗೆ ನನ್ನ ಹತ್ರ ಏನೂ ಇಲ್ಲ, ನಾವ್ಯಾಕೆ ಹಿಂಗಿದ್ದೀವಿ, ಅವ್ರ ಥರ ನಾವ್ಯಾಕಿಲ್ಲ ಅಂತ ನಿಜವಾಗ್ಲೂ ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತು ಏನೇ ನೋವಿದ್ರೂ ದೇವ್ರ ಹತ್ರನೇ ಶೇರ್ ಮಾಡಿರಿ. ಅದೊಂಥರ ಪಾಸಿಟಿವ್ ವೈಬ್ ಕೊಡುತ್ತೆ. ಎಷ್ಟು ನೆಮ್ಮದಿಯಾಗಿರುತ್ತೆ ಅಂದರೆ ಪೂಜೆ ಮಾಡೋದ್ರಲ್ಲಿ. ಏನೇ ಕಷ್ಟ ದುಃಖ ಏನೇ ಇದ್ದರೂ ಪೂಜೆ ಮಾಡಿದ ತಕ್ಷಣ ಏನೋ ಒಂಥರ ಸಮಾಧಾನ ಆಗುತ್ತೆ. ನಿಮಗೇನೇ ನೋವಿದ್ರೂ ನೀವು ಯಾರ ಹತ್ರ ಹೇಳಬೇಕು, ನಿಮಗೆ ರೈಟ್ ಪರ್ಸನ್ ಅಂದ್ರೆ ಯಾರು ಇರ್ತಾರೋ ಅವ್ರ ಹತ್ರ ಹೇಳಿ. ಇಲ್ಲ ಅಂತಂದರೆ ದೇವ್ರ ಹತ್ರ ಹೇಳಿ. ನಿಜವಾಗ್ಲೂ ಹೇಳ್ತಿದ್ದೀನಿ, ಮನಸ್ಸಲ್ಲಿ ಮಾತ್ರ ಇಟ್ಕೊಂಡು ಕೊರಗಬೇಡ್ರಿ. ಅದು ಇವಾಗ ಏನು ಅನಿಸ್ಲಿಲ್ಲ ಅಂದರೂ ಮುಂದೆ ನಿಮ್ಮ ಮೆಂಟಲ್ ಹೆಲ್ತ್ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಅಂದರೆ ನೀವು ಮತ್ತೆ ಸುಧಾರಿಸ್ಕೊಳಕ್ಕೆ ಆಗಲ್ಲ, ಅಷ್ಟು ಪರಿಣಾಮ ಬೀರುತ್ತೆ. ಸೊ ಅದಕ್ಕೋಸ್ಕರ ಹೇಳಿದ್ದು, ಏನೇ ಆಗಲಿ ಶೇರ್ ಮಾಡ್ಕೊಳ್ಳಿ. ಯಾರ ಹತ್ರ ನೀವು ಯಾರನ್ನೂ ನಂಬಲ್ಲ ಅಂದರೆ ಅಟ್ಲೀಸ್ಟ್ ದೇವ್ರ ಹತ್ರನಾರ ಹೇಳ್ರಿ. ಅಳೋದಿದ್ರೇನ ಅವ್ರ ಮುಂದೆ ಹತ್ಬಿಡಿ. ದೇವರೇ ಭಗವಂತ ಏನಾದರೂ ಹೇಳ್ಕೊಂಡು ಹತ್ಬಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ನಿಜವಾಗ್ಲೂ ಈ ಕಾಲದಲ್ಲಿ ಜನ ನಂಬೋದು ಅಸಾಧ್ಯದ ಮಾತು. ನಿಜವಾಗ್ಲೂ ನಾವೇನೋ ನಂಬಿ ಹೇಳಿದರೆ ಅದನ್ನು ಊರವರಿಗೆಲ್ಲ ಹೇಳ್ಕೊಂಬಂದ್ಬಿಡ್ತಾರೆ. ಅದಕ್ಕೋಸ್ಕರ ಪೂಜೆ ಆಯಿತು. ಇವಾಗ ಟಿಫನ್ ಟೈಮ್. ಟಿಫನಿಗೆ ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ. ಡೆಕೋರೇಷನ್ ಮಾಡಿದ್ದೀನಿ, ವೀಡಿಯೋಗೋಸ್ಕರ ಆದರೂ ಮಾಡಿದ್ದೀನಿ. ಊಟ ಆಯಿತು. ಊಟ ಆದಮೇಲೆ ಆಚೆ ಬಂದೆ. ಆಚೆ ಅಂತೂ ಬಿಸಿಲು ಅಂದರೂ ಬಿಸಿಲು. ನಮ್ಮಮ್ಮ ಇದ್ದರು ಕಾಯಿ ಕೆಡವಕ್ಕೆ ಬಂದಿದ್ದಾರೆ, ನಡೀರಿ ತೋಟಕ್ಕೆ ಹೋಗೋಣ ಅಂದರೆ ನೋಡ್ರಿ ಇಲ್ಲಿ ಹೆಂಗೆ ಬಿಸಿಲು. ಸೂರ್ಯ ಅಂತೂ ದಗ ಅಂತ ಒತ್ಕೊಂಡು ಉರಿಯೋ ಥರ ಉರಿತಿದ್ದಾನೆ. ಇದರಲ್ಲಿ ಹೆಂಗಪ್ಪ ಆಚೆ ಹೋಗೋದು ಅಂದರೆ ಮಾತಾಡಂಗಿದ್ದಿದ್ರೆ ಹೀಗೆ ಹೇಳ್ತಿದ್ರೇನೋ. ಇವಾಗ ತೋಟಕ್ಕೆ ಬಂದ್ವಿ.
ಎಷ್ಟೋ ಜನ ಮಾತಾಡ್ತಾರೆ, ಅವಳೇನು ಮನೇಲಿದ್ದಾಳೆ ಅವಳಿಗೆ ಏನು ಕೆಲಸ ಇರುತ್ತೆ, ಏನೋ ಮನೆ ಕೆಲಸ ಮಾಡ್ಕೊಂಡು ಊಟ ಮಾಡ್ಕೊಂಡು ಆರಾಮಾಗಿರ್ತಾಳೆ, ಏನೂ ಅಷ್ಟೇನು ತಲೆ ಕೆಡ್ಸ್ಕೊಳ್ಳೋಂಥದ್ದು ಏನೂ ಇರಲ್ಲ ಅಂತ. ನಮ್ಮ ಮನೆಯಲ್ಲೂ ಗಂಡು ಮಕ್ಕಳು ಅಂತ ಯಾರೂ ಇಲ್ಲ, ಮನೇಲಿ ಯಾರೂ ಇಲ್ಲ. ನಮ್ಮ ಅಣ್ಣ ಇದ್ದಾನೆ, ಅವ್ನು ಬೆಂಗಳೂರಲ್ಲಿದ್ದಾನೆ. ಬಿಟ್ಟರೆ ನಾನು ನಮ್ಮಮ್ಮ ಇಬ್ಬಳಾರೇ ಮಾಡಬೇಕು. ನಮ್ಮ ಅಮ್ಮಗೂ ಏಜ್ ಆಗಿದೆ, ಮಾಡೋಕ್ಕಾಗಲ್ಲ, ನಾನೇ ಮಾಡಬೇಕು. ಹೇಳಬೇಕು ಅಂದರೆ ಅವತ್ತು 1000 ಕಾಯಿನೋ ಬಿದ್ದಿದ್ದಾವೆ, ನಾನೇ ತುಂಬಿ ನಾನೇ ಹಾಕಿದ್ದೀನಿ. ನಮ್ಮಮ್ಮ ಸ್ವಲ್ಪ ಹೊತ್ತು ಕಾಯಿ ಕೆಡೋದಾದಮೇಲೆ ತುಂಬಿಕೊಟ್ಟಿದ್ದಾರೆ. ನಾನೇ ತುಂಬಿಕೊಂಡು ನಾನೇ ಹೊತ್ತು ಹಾಕಬೇಕು ಅಂತಂದರೆ ಹುಡುಗರೇ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅದ್ರಲ್ಲಿ ನಾನೇ ಮಾಡ್ತಿದ್ದೀನಿ ಅಂತಂದರೆ ಇಟ್ಸ್ ಓಕೆ, ಏನೂ ಮಾಡಲ್ಲ, ಅವಳು ಆರಾಮಾಗಿದ್ದಾಳೆ ಅಂತ ಏನು ಕೇಳಬೇಕು ಹೇಳ್ರಿ. ನಾನು ಎಷ್ಟೋ ಮಾಡಿರ್ತೀನಿ, ಅದು ನನಗೆ ಗೊತ್ತಿರುತ್ತೆ. 1000 ಜನ 1000 ಥರ ಮಾತಾಡ್ತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ಅಷ್ಟು ಟೈಮು ಇಲ್ಲ. ನನ್ನ ಕೆಲಸ ಏನಿದೆ, ನಮ್ಮನೆ ಕೆಲಸ ಏನಿದೆ ಅದು ನಾನು ಮಾಡಲೇಬೇಕು, ಅದು ನಾನು ಮಾಡ್ತಿದ್ದೀನಿ. ನಾನು ಬೇರೆಯವ್ರ ಜೊತೆ ನಾನು ಕಂಪೇರ್ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ, ಯಾಕಂದರೆ ನಾನು ಮಾಡೋ ಕೆಲಸ ಅವರಿಂದ ಆಗಲ್ಲ. ಆದರೂ ಮಾತಾಡ್ತಾರೆ. ನನಗೆ ಬದುಕೋಕ್ಕೆ ಏನೇನು ಬೇಕೋ ಅದೆಲ್ಲ ನನಗೆ ಕೆಲಸ ಮಾಡೋಕ್ಕೆ ಬರುತ್ತೆ. ಹೊಲ ಮನೆ ಕೆಲಸ ಮಾಡೋಕ್ಕೂ ಬರುತ್ತೆ, ಮನೆಯಲ್ಲೂ ಕೆಲಸ ಮಾಡೋಕ್ಕೆ ಬರುತ್ತೆ, ಸಾಕಷ್ಟೆ. ಮಾತಾಡೋರು ಮಾತಾಡ್ತಾನೆ ಇರಲಿ, ನಾವು ನಮ್ಮ ಕೆಲಸ ಮಾಡಬೇಕಷ್ಟೇ. ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಲ್ಲ. ನನ್ನ ಕೆಲಸ ಏನಿದೆ ನಾನು ಖುಷಿಯಿಂದನೇ ಮಾಡಿರ್ತೀನಿ. ನೋಡು, ಅಷ್ಟು ಬಿಸಿಲಲ್ಲಿ ನಾನು ಮಾಡಿದ್ದೀನಿ ಅಂದರೆ ನನಗೆ ಗೊತ್ತಿರುತ್ತೆ ಎಷ್ಟು ಬಾಡಿ ಪೇಯ್ನ್ ಆಗ್ತಿರುತ್ತೆ ಅಂತೇಳಿ. ಮಾತಾಡೋರಿಗೆ ಏನು ಗೊತ್ತಿರುತ್ತೆ, ಮಾತಾಡೋದು ಗೊತ್ತಿರುತ್ತೆ ಅಷ್ಟೇ. ಇದು ನಾನು ನನ್ನ ತಮ್ಮ ಪ್ರಥಮ ಅಂತೇಳಿ ತುಂಬ ಎಷ್ಟು ತರಲೆ ಮಾಡ್ತಾನೆ ಅಂತಂದರೆ ಸಖತ್ ತರಲೆ ಮಾಡ್ತಾನೆ. ನೋಡೋಕೆ ಅವನು ನಾನು ಒಂದೇ ಥರ ಇದ್ದೀವಿ ಅಂತೇಳಿ ಅಕ್ಕ ತಮ್ಮನ ಅಂತ ಕೇಳ್ತಾರೆ. ಇಲ್ಲ, ನೋ ವೇ. ನಿಮ್ಗೆ ಯಾಕೆ ಬೇಕದು? ತಿಕ್ಕ ಮುಚ್ಕೊಂಡು ಹೋಗಲ್ಲ. ಆ್ಯಕ್ಚುಲಿ ನನ್ನ ಹಲ್ಲು ಸ್ವಲ್ಪ ಮುಂದೆ, ಅದಕ್ಕೆ ಏನಂತಾನೆ, ಏನಾಯನ ನಿನ್ನ ಹಲ್ಲಲ್ಲಿ ಇಡೀ ಕಾಯಿ ಫ್ಯಾಕ್ಟ್ರಿಗಿರೋ ಕಾಯಿನೆಲ್ಲ ತುರಿಬೋದು ಕಣೆ ಅಂತಾನೆ. ಅಷ್ಟರಲ್ಲಿ ಬಾ ಅಕ್ಕ ಅಂತ ಕರೆದ. ಹೋಗಿ ನೋಡಿದ್ರೆ ನೋಡ್ರಿ, ಇಲ್ಲಿ ಮರಿ ಇಟ್ಕೊಂಡು ಕೂತಿದ್ದಾನೆ. ಅಷ್ಟರಲ್ಲಿ ಟ್ಯಾಕ್ಟ್ರಿ ಅವ್ರು ಬಂದರು. ಇವಾಗ ಕಾಯಿನ ಲೋಡ್ ಮಾಡಬೇಕು ಟ್ಯಾಕ್ಟರ್ಗೆ. ನೋಡಿ, ಇದೊಂದು ಹತ್ರ ಹಾಕ್ಕೊಂಡು ಇನ್ನೊಂದು ಹತ್ರ ಇದೆ, ಅವನು ಹಾಕಬೇಕು. ನನ್ನ ತಮ್ಮ ಒಂದು ಹತ್ರ ಹಾಕ್ದ ಕಾಯಿನ ಟ್ಯಾಕ್ಟರಿಗೆ, ಇನ್ನೊಂದ್ಸಲ ಹಾಕೋಕ್ಕಾಗಲ್ಲ ಅಂತ ಟ್ಯಾಕ್ಟ್ರಿ ಮೇಲೆ ಹೋಗಿ ಕೂತಿದ್ದಾನೆ. ಫೈನಲಿ ಎಲ್ಲ ಲೋಡ್ ಮಾಡಿ ಇವಾಗ ಮನೆಗೆ ಹೋಗ್ತಿದ್ದೀವಿ. ನಾನು, ಅಮ್ಮ, ಪ್ರತು, ಅವರು ಟ್ಯಾಕ್ಟ್ರಿ ಓಡಿಸೋರು. ಮತ್ತೆ ಮನೆ ಒಳಗೆ ಅದನ್ನು ಮತ್ತೆ ಹಾಕಿದ್ದೀವಿ. ಇವಾಗ ನೈಟ್ ಊಟಕ್ಕೆ ಏನಾದರೂ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಸಪ್ತಾಯಿ ಮಾಡ್ತಾಯಿದ್ದೀನಿ. ಸಪ್ತಾಗಿ ಅಂತಲೂ ಕರೀತಾರೆ. ಒಂದು ಬಾಣಲೆಗೆ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಜೀರಿಗೆ ಹಾಕಿ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕಿ, ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗೋ ತನಕ ಚೆನ್ನಾಗಿ ಬಾಡಿಸ್ಕೋಬೇಕು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಅಷ್ಟೇ.
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹೊಸ್ದಾಗಿ ಯಾರು ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾರ್ಟ್ಲಿ ವೆಲ್ಕಮ್ ಟು ಮೈ ಚಾನಲ್. ಥ್ಯಾಂಕ್ ಯು.